ಸಿಹಿ ಕುಂಬಳಕಾಯಿ ಪಲ್ಯ ಏನೇನೋ ಪಲ್ಯಗಳು ಮಾಡ್ತಾ ಇರ್ತೀವಿ, ಆದರೆ ಚಪಾತಿಗೆ ಈ ರೀತಿ ಸಿಹಿ ಕುಂಬಳಕಾಯಿ ಪಲ್ಯ ನಾನು ಮಾಡೋ ರೀತಿ ಮಾಡಿ ನೋಡಿ. ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿದ್ರೆ ಮತ್ತೆ ಮಾಡ್ತೀರಾ. ಮೊದಲು ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ನಾವು ಈ ರೀತಿ ಕಟ್ ಮಾಡಿಟ್ಕೋಬೇಕು. ನೋಡಿ, ಈ ಸೈಜಲ್ಲಿ ಮಾಡ್ಕೊಳ್ಳಿ. ತುಂಬ ಸಣ್ಣಕ್ಕೂ ಮಾಡಬಾರ್ದು, ಮೆತ್ತಗೆ ಬೆಂದೋಗುತ್ತೆ. ಓಕೆ, ಈಗ ಇದನ್ನು ಸೈಡಲ್ಲಿಟ್ಟು ಒಂದು ಚಿಕ್ಕ ಕುಟ್ಟಣಿಗೆನಲ್ಲಿ 1 ಇಂಚಷ್ಟು ಚಕ್ಕೆ, ಒಂದು 5 ರಿಂದ 6 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲೈಟಾಗಿ ಕುಟ್ಕೊಳ್ಳೋಣ, ಅಂದರೆ ತರ್ತರಿಯಾಗಿ ಕುಟ್ಕೊಂಡ್ರೂ ಸಾಕಾಗುತ್ತೆ. ಇದರಲ್ಲೇ 1 ಇಂಚಷ್ಟು ಶುಂಠಿ ಮತ್ತು ಒಂದು 5-6 ಎಸಳಷ್ಟು ಮಾತ್ರ ಬೆಳ್ಳುಳ್ಳಿ ಕಡಿಮೆ ಹಾಕ್ಕೊಳ್ಳಿ, ಶುಂಠಿ ಹೆಚ್ಚಿಗೆ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ತರ್ತರಿಯಾಗಿ ನಾವು ಜಜ್ಕೋಬೇಕು. ಕಲ್ಲಲ್ಲಿ ಜಜ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನು ಅಷ್ಟೇ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನಂತರ ಒಂದು ಕಡಾಯಿ ಬಿಸಿ ಮಾಡಿಕೊಂಡು 3 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇದರಲ್ಲೇ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಿದ್ದೇನೆ 2 ಕಡ್ಡಿಯಷ್ಟು ಕರಿಬೇವು ಮತ್ತು ಖಾರಕ್ಕೆ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ನೋಡ್ಕೊಂಡು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಟಿರೋದು ಸೇರಿಸಿ ಚೆನ್ನಾಗಿ ಘಮ ಬರುತ್ತೆ ನಮಗೆ ಫ್ರೈ ಮಾಡೋವಾಗ. ಆಗ ನಾವು 2 ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಮೀಡಿಯಮಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ತುಂಬ ಏನು ಬೇಯಿಸೋದು ಬೇಡ, ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು. ಏಕೆಂದರೆ ಕುಂಬಳಕಾಯಿ ಜೊತೆನೇ ಈರುಳ್ಳಿ ಬೆಂದೋಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದರಲ್ಲಿ ನಾನು 1/4 ಟೀ ಸ್ಪೂನ್ ಅರಿಶಿನ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲ ಪಲ್ಯ ಅಲ್ವಾ, ಅದರಿಂದ ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡದೆ ಸೇರಿಸ್ಕೊಳ್ಳಿ. ಹಾಗೆ ಕಟ್ ಮಾಡಿಟ್ಟಿರೋಂಥ ಕುಂಬಳಕಾಯನ್ನು ಹಾಕ್ಕೊಳ್ತಿದ್ದೀನಿ. ಈಗಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕುಕ್ಕರಲ್ಲೂ ಮಾಡ್ಬೋದು, ಆದರೆ ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಬೇಕು. ಹೆಚ್ಚಿಗೆ ಕೂಗಿಸಿದ್ರೆ ಕುಂಬಳಕಾಯಿ ತುಂಬ ಬೇಗ ಮೆತ್ತಗೆ ಹಲ್ವಾ ಥರ ಬೆಂದೋಗುತ್ತೆ. ಅದರಿಂದ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ನೋಡಿ, ಚಿಕ್ಕ ಪೀಸಷ್ಟು ಬೆಲ್ಲನ ಹಾಕ್ಕೊಂಡು ಲೈಟಾಗಿ ನೀರನ್ನು ಚಿಮ್ಕಿಸ್ಕೊಳ್ತೀನಿ. ಯಾಕಂದರೆ ಕುಂಬಳಕಾಯಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಇಷ್ಟು ನೀರು ಹಾಕಿದ್ರೆ ಸಾಕು. ಒಂದು 5 ನಿಮಿಷ ಬೇಯಿಸ್ಕೊಂಡು ಸೆಂಟ್ರಲ್ ಓಪನ್ ಮಾಡ್ತಿದ್ದೀನಿ. ಒಂದು ಅರ್ಧ ಭಾಗ ಬೆಂದಿದೆ ಅಲ್ವಾ. ಈಗ ನಾವು ಒಂದು ಹಿಡಿಯಷ್ಟು ಕಾಯಿ ತುರಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕುಂಬಳಕಾಯಿ ಪೂರ್ತಿ ಬೆಂದ ನಂತರ ಸೇರಿಸ್ಕೊಳ್ಳೋದ್ರಿಂದ ಮಿಕ್ಸ್ ಮಾಡೋವಾಗ ಪುಡಿ ಆಗೋಗುತ್ತೆ, ಹಾಗೆ ಮೆತ್ತಗಾಗೋಗುತ್ತೆ. ಅದರಿಂದ ಅರ್ಧ ಬೆಂದ ನಂತರ ನೀವು ಹಾಕ್ಕೊಂಬಿಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು. ಕಾಯಿ ತುರಿನೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಪಲ್ಯನೂ ಬೇಗ ಕೆಡೋದಿಲ್ಲ. ನೋಡಿ, ಮತ್ತೊಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, 2 ನಿಮಿಷ ಆದ ನಂತರ ಸೂಪರಾಗಿ ಪಲ್ಯ ರೆಡಿ ಆಗೋಯ್ತು. ಮಸಾಲೆ ಹಾಕಿ ಮಾಡಿರೋದು ಸ್ಪೈಸಿಯಾಗೂ ಇರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಕುಂಬಳಕಾಯಿ ಬೇಡ ಅನ್ನೋರು ಕೇಳಿ ಇಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಕರೆಕ್ಟಾಗಿ ಬೆಂದಿದೆ. ತುಂಬ ಬೇಯಿಸಬಾರ್ದು, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಚಪಾತಿಗೆ ಅಂತಲ್ಲ, ನೀವು ರೊಟ್ಟಿಗೂ ಸಹ ಈ ಪಲ್ಯನ ಮಾಡ್ಕೋಬೋದು. ನಾನಂತೂ ಸಿಂಪಲಾಗಿ ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ ಫ್ರೆಂಡ್ಸ್? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.